ಶ್ರೀ ಗುರುಭ್ಯೋ ನಮಃ. ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ಒಂದು ರೀತಿಯಾದ ಚೇಂಜಸ್ ಇದೆ. ಏನು ಅವರೊಂದು ಚೂಸ್ ಮಾಡಿರೋಂಥ ಲೈನ್ನ ಚೇಂಜ್ ಮಾಡ್ಕೊಳ್ಳೋದು, ಅಥವಾ ಅವರೊಂದು ಯಾವುದೋ ಒಂದು ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋಂಥದ್ದು ಅಷ್ಟು ಬರದೇ ಇರೋದು, ಅದರಿಂದ ಅವ್ರ ಪ್ಲ್ಯಾನ್ ಚೇಂಜ್ ಆಗುವಂಥದ್ದು. ಅವ್ರ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಂಡಿರ್ತಾರೆ, ನಾನು ಇದನ್ನು ತೊಗೋಬೇಕು ಅಂತ ಹೇಳಿ, ಅಥವಾ ಈ ಕಾಂಬಿನೇಷನ್ ತೊಗೊಳ್ಬೇಕು ಅಂತ ಹೇಳಿ. ಬಟ್ ಅದನ್ನು ಅವರು ಚೇಂಜ್ ಮಾಡ್ಕೋಬೇಕಾಗುವಂಥ ಸಂದರ್ಭ ಬರುತ್ತೆ 2025ನಲ್ಲಿ. ಸೊ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಗಮನ ಇಡಬೇಕು. ತುಂಬ ಹೀಟ್ ಬಾಯ್ಲ್ಸ್ ಆಗೋದು, ಅಥವಾ BP ವೇರಿಯೇಷನ್ಸ್ ಆಗುವಂಥದ್ದು, ಬ್ಲಡ್ಗೆ ಸಂಬಂಧಪಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಎಗೇನ್ ಮೆಡಿಟೇಷನ್, ಯೋಗ, ನೀವು ಆಲ್ರೆಡಿ ಇದನ್ನು ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ, ಹಾಗಾಗಿ ನಿಮ್ಗದು ತುಂಬಾ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮೇಡಮ್, ಮಖ ನಕ್ಷತ್ರ, ಸಿಂಹರಾಶಿ ತುಂಬ ಬೇಗ ದೃಷ್ಟಿ ಆಗುತ್ತೆ ನನಗೆ, ಅದೇನೋ ಗೊತ್ತಿಲ್ಲ, ನಾನು ಏನೋ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಹೋಗ್ತೀನಿ, ಅದು ಅರ್ಧದಲ್ಲಿ ನಿಂತು ಹೋಗುತ್ತೆ, ಏನು ಮಾಡಬೇಕು? ಈ ರೀತಿಯೊಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್, ಇದು ಟ್ರಿಪಲ್ ಪ್ರೊಟೆಕ್ಷನ್ ಅಂತ ಹೇಳಿ ಇದ್ರ ಜೊತೆಗೆ ನಾನು 7 ಚಕ್ರ ಬೀಡ್ಸು ಸೇರಿಸಿದ್ದೀನಿ. ಯಾಕೆಂದರೆ ನಿಮಗೆ ಪ್ರೊಟೆಕ್ಷನ್ನು ಬೇಕು, ಜೊತೆಗೆ ನಿಮಗೆ ಆರೋಗ್ಯನೂ ಬೇಕಾಗಿರೋದ್ರಿಂದ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಮಖ ನಕ್ಷತ್ರ, ಸಿಂಹರಾಶಿಯವರಿಗೆ ಎಲ್ಲ 4 ಚರಣಗಳಿಗೂ ಸಹ ನಾನು ಇದನ್ನು ಕೊಡ್ತೀನಿ. ಈ ಒಂದು ವಿಶೇಷಕರ ಬ್ರೇಸ್ಲೆಟ್ ಏನು ಮಾಡುತ್ತೆ, ನಿಮಗೆ ಏನು ಅನುಕೂಲ ಮಾಡುತ್ತೆ? 2025ನಲ್ಲಿ ಆಗುವಂತಹ ಕೆಲವೊಂದು ಥಿಂಗ್ಸ್, ನೆಗೆಟಿವ್ ಥಿಂಗ್ಸ್ ಏನು ನಾವು ಹೇಳಿದ್ವಿ, ಆ ಒಂದು ವಿಚಾರಗಳಿಗೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಕಂಪ್ಲೀಟ್ಲಿ ಫೇಟ್ ಕೆನ್ ನಾಟ್ ಬಿ ಚೇಂಜ್. ನಾನಂತ ಹೇಳಿ ಎಲ್ಲ ನಕ್ಷತ್ರಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ನಿಮ್ಮ ದಶಭುಕ್ತಿನಲ್ಲಿರುವಂಥ ಎಲ್ಲ ನೆಗೆಟಿವ್ಸ್ ಅಳಿಸ್ಬಿಡ್ಬೋದು, ನಿಮ್ಮ ಒಂದು ಗ್ರಹಗತಿಗಳು ಚೇಂಜ್ ಮಾಡಬಹುದು, ನಿಮ್ಮ ಹಣೆ ಬರಹನ ಬದಲಾವಣೆ ಮಾಡ್ಬೋದು ಅಂತ ಹೇಳಿ ಖಂಡಿತ ಸಾಧ್ಯ ಆಗಲ್ಲ. ಬಟ್ ಎಲ್ಲೋ ಒಂದು ಮಟ್ಟಿಗೆ ಆಕ್ಸಿಡೆಂಟ್ ಆಗಬೇಕು ಅಂತಿರುತ್ತೆ, ಬಟ್ ತುಂಬ ತೀರಾ ನಿಮಗೆ ಹೆಚ್ಚಾಗಿ ಆಕ್ಸಿಡೆಂಟ್ ಆಗದಿರ ಎಲ್ಲೋ ತರ್ಚ್ಕೊಂಡು ಗಾಯಗಳಿಂದ ನೀವು ಮೇಲೆ ಬರಬಹುದು. ಆ ರೀತಿಯಾದ ಒಂದು ಸರಳವಾಗಿರೋಂಥ ಪ್ರೊಟೆಕ್ಷನ್ನ ನೀವು ಇದರಿಂದ ಪಡ್ಕೋಬಹುದು. ಯಾಕೆಂದರೆ ಎಷ್ಟೋ ಹಲವಾರು ಮಾಡ್ತಿರ್ತೀರ, ಹಲವಾರು ದುಡ್ಡನ್ನು ಖರ್ಚು ಮಾಡ್ತಿರ್ತೀರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರ್ತೀರ, ಏನೇನೋ ಮಾಡಿಸ್ತಿರ್ತೀರ ಪರಿಹಾರಗಳು. ಬಟ್ ಇಂಥ ಕೆಲವು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಎಷ್ಟು ಇಂಪಾರ್ಟೆಂಟಾಗಿ ಬದಲಾವಣೆ ಆಗುತ್ತೆ. ನೀವು ಆಲ್ರೆಡಿ ಕಮೆಂಟ್ ಸೆಕ್ಷನ್ಸ್ ನೋಡ್ತಿರ್ಬೋದು, ಪ್ರತಿಯೊಬ್ಬರು ಅವರವರ ಒಂದು ಎಕ್ಸ್ಪೀರಿಯನ್ಸಸ್ನ ಹಾಕ್ತಿದ್ದಾರೆ. ಕೆಲವರು ಕಾಲ್ ಮಾಡಿ ನನಗೆ ತಿಳಿಸ್ತಿದ್ದೀರಾ, ತುಂಬ ಧನ್ಯವಾದಗಳು. ವರ್ಕ್ ಆಗ್ತಿದೆ, ನಿಮಗೆ ಅದರಿಂದ ಪರಿಪೂರ್ಣವಾಗಿ ಸಹಾಯ ಆಗ್ತಿದೆ ಅಂತ ನಿಮ್ಗೆ ಅದೇ ಸಂತೋಷ. ಸೊ ನೀವು ಅಷ್ಟೇ ಯಾರಾದರೂ ಮಖ ನಕ್ಷತ್ರದವರು ಇದ್ದು ಕಾರ್ಯಕ್ರಮ ನೋಡ್ತಿದ್ದು, ಮೇಡಮ್ ನಂದು ಕೆಲವು ಪ್ರಶ್ನೆಗಳಿದೆ, ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಪರಿಹಾರ ಮಾಡ್ಕೋಬೋದಾ? ಖಂಡಿತ ಕಾಲ್ ಮಾಡ್ತಿರಂತ ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ. ಇವನ್ ನೀವು ತೊಗೋಬೇಕು, ಬ್ರೇಸ್ಲೆಟ್ ತೊಗೋಬೇಕು, ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ. ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಪರಿಹಾರ ತೊಗೊಳ್ಬೋದು ಅಂತ ಹೇಳಿ. ಎಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ಧನ್ಯವಾದಗಳು.